ಅಜ್ಞಾತ ಅನುರಾಗ ಭಾಗ 1. ಅಕ್ಟೋಬರ್ ತಿಂಗಳ ಬಿಸಿಲಿನ ಬೇಗೆ ಮೈ ಸುಡುತ್ತಿದ್ರೂ ಕೂಡ ಸಂಜೆ ಆಗ್ತಿದ್ದ ಹಾಗೆ ಬೆಂಗಳೂರಿನ ರಸ್ತೆಗಳಲ್ಲಿ ತಂಪಾಗಿ ಬೀಸ್ತಿದ್ದಂತಹ ಗಾಳಿ ಐರಾಳ ಕಂಗೆಟ್ಟ ಮನಸ್ಸಿಗೆ ಕೊಂಚ ಸಮಾಧಾನ ತರುತ್ತಿತ್ತು. ಅಂದು ಬೆಳಗಿನ ಜಾವ ಐರಾಳಿಗೆ ನಿದ್ರೆಯೇ ಬರಲಿಲ್ಲ. ಮನಸ್ಸಿನಲ್ಲಿ ಎಷ್ಟೇ ಗೊಂದಲಗಳಿದ್ರೂ ಕೂಡ ಮುಖದ ಮೇಲೆ ಯಾವುದನ್ನೂ ತೋರಿಸ್ಕೊಳ್ಳದೆ ತಂಗಿಯ ಮೂವರ ಸಂಸಾರಕ್ಕೆ ಬೇಕಾದ ಉಪಹಾರವನ್ನು ಬೇಗನೆ ತಯಾರಿಸಿ ಮುಗಿಸಿದ್ಲು. ಮನೆಯವರೆಲ್ಲ ಇನ್ನು ನಿದ್ರೆಯಲ್ಲಿದ್ದಾಗ ಯಾರಿಗೂ ತಿಳಿಯದಂತೆ ತನ್ನ ಮುಖ್ಯ ದಾಖಲೆಗಳು ಮತ್ತು ಜನನ ಪ್ರಮಾಣ ಪತ್ರಗಳು ಬ್ಯಾಗ್ನಲ್ಲಿ ಎತ್ತಿಟ್ಕೊಂಡು ಸದ್ದಿಲ್ದಂಗೆ ಮನೆಯಿಂದ ಹೊರಬಿದ್ಲು. ಅವಳ ಕಿವಿಯಲ್ಲಿ ನಿನ್ನೆ ರಾತ್ರಿ ನಡೆದ ಘಟನೆಯೇ ರಿಂಗಣಿಸ್ತಾ ಇತ್ತು. ಇನ್ಮೇಲೆ ಈ ಮನೆಯ ಪ್ರತಿಯೊಂದು ಖರ್ಚನ್ನು ಅರ್ಧಕ್ಕೆ ಶೇರ್ ಮಾಡ್ಕೋಬೇಕು. ಹೌಸ್ ರೆಂಟು, ಹೋಮ್ ಲೋನು, ಕಾರಿನ EMI ಎಲ್ಲ ಖರ್ಚಿನಲ್ಲೂ ಭಾಗ ಇರಬೇಕು. ನಿಮ್ಮ ತಂಗಿ ನಮ್ಮ ಮನೇಲೇ ಇರ್ತಾಳೆ ಅಂದಮೇಲೆ ಅವಳು ಕೂಡ ಖರ್ಚು ನೋಡ್ಕೊಬೇಕಲ್ವಾ. ತಿಂಗಳಿಗೆ 5,000 ರೂಪಾಯಿ ಕಲ್ಲಿಟ್ಕೊಂಡ್ಬಿಟ್ರೆ ಮುಗೀತಾ? ಈಗಿರೋ ಕಾಲದಲ್ಲಿ ಹಣಕ್ಕೆ ಏನು ಬೆಲೆ ಇದೆ ಹೇಳು. ಬಾಡಿಗೆ ಮನೇಲಿ ಇರಬೇಕಾದವಳು ನಮ್ಮ ಮನೇಲಿದ್ದಾಳೆ. ತಂದೆ ಮತ್ತು ತಂಗಿಯ ನಡುವೆ ಜಗಳ ನಡೀತಿದ್ದಾಗ ಭಾವ ಆಡಿದ ಪ್ರತಿಯೊಂದು ಮಾತು ಕೂಡ ಐರಾಳ ಮನಸ್ಸನ್ನು ತೀವ್ರವಾಗಿ ಚುಚ್ಚಿತ್ತು. ತನ್ನ ಸ್ವಂತ ದುಡಿಮೆ ಇದ್ದರೂ ತಾನು ಮನೆಯಲ್ಲಿದ್ದರೆ ತಂಗಿಯ ಸಂಸಾರದಲ್ಲಿ ದಿನವೂ ಕಂಟಕ ತಪ್ಪಿದ್ದಲ್ಲ ಅನ್ನುವ ಸತ್ಯ ಅವಳಿಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಆದ್ದರಿಂದಲೇ ಆ ಕ್ಷಣವೇ ಮನೆಯನ್ನು ತೊರೆಯೋಕ್ಕೆ ನಿರ್ಧರಿಸ್ತಾಳೆ. ಆದರೆ ತಂಗಿಗೆ ತಾನು ಸಾಲದ ಹೊರೆಯಾಗಿ ಹೊರಟು ಹೋದೆ ಎಂದು ಬೇಸರ ಆಗಬಾರ್ದಲ್ವಾ. ಹಾಗಾಗಿ ಗೌರವಯುತವಾಗಿ ಆ ಮನೆಯಿಂದ ಹೊರಬರಲು ಅವಳು ಮುಂದಿದ್ದ ಒಂದೇ ಮಾರ್ಗ ಮದುವೆ. ಯಾರೊಂದಿಗೂ ಪ್ರೀತಿ ಪ್ರೇಮದ ನಂಟಿಲ್ಲದೆ ಇದ್ದಿದ್ದರಿಂದ ಅದು ಬೇಗನೆ ಮದುವೆ ಆಗುವ ಅಗತ್ಯವಿದ್ದರಿಂದ ಐರಾ ದೇವಕಿ ವರ್ಮ ಅಜ್ಜಿಯ ನೆರವು ಕೇಳಲು ನಿರ್ಧರಿಸ್ತಾಳೆ. ಕೆಲವು ತಿಂಗಳುಗಳ ಹಿಂದೆ ರಸ್ತೆಯಲ್ಲಿ ಆಘಾತಕ್ಕೊಳಗಾಗಿದ್ದ ವೃದ್ಧೆ ದೇವಕಿ ಅಜ್ಜಿಯನ್ನು ಐರಾ ತಕ್ಷಣವೇ ಆಸ್ಪತ್ರೆಗೆ ಸೇರಿಸಿ ಪ್ರಾಣವನ್ನು ಉಳಿಸ್ತಾಳೆ. ಆ ದಿನದಿಂದ ಅಜ್ಜಿಗೆ ಐರಾಳ ಮೇಲೆ ಅಪಾರವಾದ ಪ್ರೀತಿ. ದೇವಕಿ ಅಜ್ಜಿ ಬಗ್ಗೆ ಹೇಳ್ತಿದ್ರು, ದೊಡ್ಡ ಮೊಮ್ಮಗ ವಿಷ್ಣು ಬಗ್ಗೆ ಹೇಳ್ತಾ ಇದ್ರು. 30 ವರ್ಷ ದಾಟಿದ್ರು ಅವನು ಹೆಣ್ಮಕ್ಳ ಸಹವಾಸಕ್ಕೆ ಹೋಗ್ತಾ ಇರಲಿಲ್ಲ. ಮದುವೆ ಮಾತೆತ್ತಿದ್ರೆ ಸಾಕು ಯಾವುದೋ ನೆಪ ಹೇಳಿ ಜಾರ್ಕೊಳ್ತಾ ಇದ್ದ. ದೊಡ್ಡ ಕಂಪ್ನಿಯಲ್ಲಿ ಉನ್ನತ ಹುದ್ದೆಯಲ್ಲಿದ್ದು ಚೆನ್ನಾಗಿ ಸಂಪಾದಿಸ್ತಿದ್ರು. ಮದುವೆಯಿಂದ ದೂರ ಓಡುವವನು ಬಹುಶಃ ನೋಡೋಕೆ ಅಷ್ಟೇನು ಚೆನ್ನಾಗಿಲ್ವೇನೋ ಅಥವಾ ವಿಪರೀತ ಅಹಂಕಾರ ಇರಬೇಕು ಅಂತ ಐರಾ ಭಾವಿಸಿರ್ತಾಳೆ. ಬಸ್ನಿಂದ ಇಳಿದು ರಿಜಿಸ್ಟ್ರಾರ್ ಕಚೇರಿಯ ಆವರಣಕ್ಕೆ ಬಂದು ತಲುಪ್ತಾಳೆ ಐರಾ ತಿರುಗಿ ನೋಡಿದರೆ ಅಲ್ಲಿ ದೇವಕಿ ಅಜ್ಜಿ ಕೂಡ ನಿಂತಿದ್ದರು. ಅಜ್ಜಿ ಐರಾ ನಗುತ್ತಾ ಅವರ ಬಳಿಗೆ ಹೋದ್ಲು. ಆದರೆ ದೇವಕಿ ಅಜ್ಜಿಯ ಪಕ್ಕದಲ್ಲಿ ನಿಂತಿದ್ದ ಆ ವ್ಯಕ್ತಿಯನ್ನು ಕಂಡ ತಕ್ಷಣ ಐರಾಳ ಹೆಜ್ಜೆಗಳು ಅಲ್ಲೇ ನಿಂತು ಹೋದ್ವು. ಎತ್ತರವಾದ ನಿಲುವಿನ ಕಟ್ಟುಮಸ್ತಾದ ದೇಹದಾಂಡ್ಯದ ರಾಜಸಿಕ ವ್ಯಕ್ತಿ, ಅವನೇ ಅವಳು ಮದುವೆಯಾಗುವಂತಹ ವಿಷ್ಣುವಿನ ಮುಖವನ್ನು ನೋಡಿದಂತಹ ಐರಾಳಿಗೆ ಒಂದು ಕ್ಷಣ ದಿಗ್ಭ್ರಮೆ ಉಂಟಾಯಿತು. ಅಜ್ಜಿ ಹೇಳಿದ್ದನ್ನು ಕೇಳಿಬಿಟ್ಟು ಅವನು ಸಾಧಾರಣವಾಗಿರಬಹುದು ಅಂದುಕೊಂಡಿದ್ದ ಅವಳ ಊಹೆ ಸಂಪೂರ್ಣವಾಗಿ ಸುಳ್ಳಾಗಿತ್ತು. ವಿಷ್ಣು ಕೇವಲ ಸುಂದರ ಮಾತ್ರವಲ್ಲ, ಅವನಲ್ಲೊಂದು ಅದ್ಭುತವಾದ ಗಾಂಭೀರ್ಯ, ಬಿಗಿಯಾದ ಭಾವನೆ, ಕೋಪದ ನೋಟವನ್ನು ನೋಡಿದರೆ ಈ ಮನುಷ್ಯ ಯಾರನ್ನೂ ತನ್ನ ಹತ್ತಿರಕ್ಕೆ ಸೇರಿಸಿಕೊಳ್ಳೋದಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ನೇರವಾಗಿ ನೋಡಿದ ಮೇಲೆ ಐರಾಳಿಗೆ ತನ್ನ ಊಹೆ ಎಷ್ಟು ತಪ್ಪಾಗಿದೆ ಅನ್ನುವಂಥದ್ದು ಸ್ಪಷ್ಟವಾಯಿತು. ವಿಷ್ಣು ಕೇವಲ ಸುಂದರ ಮಾತ್ರ ಅಲ್ಲ, ಪ್ರತಿಯೊಂದು ಚಲನವಲನದಲ್ಲೂ ಒಂದು ರೀತಿಯ ರಾಯಲ್ ಗತ್ತು, ಗಾಂಭೀರ್ಯ ಅನ್ನೋದು ಎದ್ದು ಕಾಣುತ್ತೆ. ದೇವಕಿ ಅಜ್ಜಿಯ ಪಕ್ಕದಲ್ಲಿ ಮುಖ ಗಂಭೀರವಾಗಿಟ್ಕೊಂಡು ನಿಂತಿರುವಂತಹ ಅವನನ್ನು ನೋಡಿದರೆ ಆ ಮನುಷ್ಯ ಯಾರನ್ನೂ ತನ್ನ ಹತ್ರ ಸೇರಿಕೊಳ್ಳೋದೇ ಇಲ್ಲ, ಯಾರೂ ಹತ್ರ ಹೋಗೋ ಧೈರ್ಯನೂ ಮಾಡಲ್ಲ ಅನ್ನೋ ಭಾವನೆ. ಅಷ್ಟರಲ್ಲಿ ಐರಾಳ ಕಣ್ಣು ಪಕ್ಕದಲ್ಲೇ ನಿಲ್ಲಿಸಿದ ಕಪ್ಪು ಬಣ್ಣದ MPV ಕಾರಿನ ಮೇಲೆ ಬಿತ್ತು. MPV ಕಾರಿನ ಮೇಲೆ ಬಿತ್ತು. ಕಾರಿನ ಲೋಗೋ ನೋಡಿದಾಗ ಅದು ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಯಾವುದೇ ಐಷಾರಾಮ್ ಕಾರ್ ಆಗಲಿಲ್ಲ, ಬದಲಿಗೆ ಸಾಧಾರಣ ಭಾರತೀಯ ಬ್ರ್ಯಾಂಡ್ ಕಾರು. ಅದನ್ನು ಕಂಡ ಐರಾ ನನಗೂ ಇವನಿಗೂ ಆರ್ಥಿಕವಾಗಿ ಅಂಥ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ ಅಂತ ಮನಸ್ಸಿನಲ್ಲಿ ಲೆಕ್ಕಾಚಾರ ಆಗ್ತಾಳೆ. ಯಾಕಂದರೆ ಐರಾ ತನ್ನ ಶಾಲಾ ಗೆಳತಿಯರೊಂದಿಗೆ ಸೇರಿ ಮಲ್ಲೇಶ್ವರಂನ ಪ್ರಸಿದ್ಧ ಶಾಲೆಯೊಂದರಲ್ಲಿ ಒಂದು ಸಣ್ಣ ಪುಸ್ತಕದ ಅಂಗಡಿ ನಡೆಸ್ತಾ ಇದ್ಲು. ಅದರ ಜೊತೆಗೆ ತನ್ನ ಬಿಡುವಿನ ವೇಳೆಯಲ್ಲಿ ಕೈಯಿಂದ ಮಾಡುವ ಕರಕುಶಲ ವಸ್ತುಗಳನ್ನು ಕೂಡ ಆನ್ಲೈನಲ್ಲಿ ಮಾರಾಟ ಮಾಡ್ತಾಳೆ. ಆ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಿದ್ದು ತಿಂಗಳಿಗೆ ಕನಿಷ್ಠ 1 ಲಕ್ಷ ರೂಪಾಯಿಯಷ್ಟು ಸ್ಥಿರವಾದ ಆದಾಯ ಅವಳಿಗೆ ಸಿಗುತ್ತೆ. ಸಂಪಾದನೆ ಬೆಂಗಳೂರಿನಲ್ಲಿ ಕಾರ್ಪೊರೇಟ್ ಕೆಲಸ ಮಾಡುವ ಉನ್ನತ ಅಧಿಕಾರಿಯ ಸಂಬಳಕ್ಕೆ ಸಮಾನವಾಗಿತ್ತು. ಆ ಕಾರಣದಿಂದಲೇ ಅವಳು ತನ್ನ ತಂಗಿಯ ಮನೆ ಖರ್ಚಿಗೆಂದು ತಿಂಗಳಿಗೆ 15,000 ರೂಪಾಯಿಯನ್ನು ಕೊಡಲು ಸಾಧ್ಯವಾಗ್ತಿತ್ತು. ಆದರೆ ಈ ವಿಷಯ ಅವಳ ತಂದೆಗೆ ತಿಳಿದಿರಲಿಲ್ಲ. ತಂಗಿಗೆ 10,000 ರೂಪಾಯಿನ ತನ್ನ ಬಳಿಯೇ ಇಟ್ಕೊಂಡು ಉಳಿದ 5,000 ಮಾತ್ರ ಭಾವನ ಕೈಗಿಡುವಂತೆ ಐರಾ ಹೇಳಿದ್ಲು. ಇವನೇ ನನ್ನ ದೊಡ್ಡ ಮೊಮ್ಮಗ ವಿಷ್ಣು, ಐರಾ ದೇವಕಿ ಅಜ್ಜಿ ಪ್ರೀತಿಯಿಂದ ಪರಿಚಯಿಸುತ್ತಾ ಹೇಳ್ತಾಳೆ.
30 ವರ್ಷವಾದರೂ ಇವನಿಗಿನ್ನೂ ಸೂಕ್ತ ಹುಡುಗಿ ಸಿಕ್ಕಿರಲಿಲ್ಲ. ನೋಡೋಕೆ ಸ್ವಲ್ಪ ರಫ್ ಆಗಿ ಕಾಣಿಸ್ಬೋದು, ಆದರೆ ಮನಸ್ಸು ತುಂಬ ಒಳ್ಳೆಯದು. ಜನರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾನೆ. ನೀನು ನನ್ನ ಪ್ರಾಣ ಉಳಿಸ್ತವಳು, ನಿನಗೆ ನಾನು ಖಂಡಿತ ಕೆಟ್ಟ ಮುಖವನ್ನು ತೋರಿಸೋದಿಲ್ಲ, ನನ್ನ ಮಾತು ನಂಬು. ಅಜ್ಜಿಯ ಮಾತುಗಳನ್ನು ಕೇಳುತ್ತಿದ್ದ ವಿಷ್ಣು ಒಂದೇ ಒಂದು ಮಾತಾಡದೆ ತನ್ನ ತೀಕ್ಷ್ಣ ಕಣ್ಣುಗಳಿಂದ ಐರಾಳನ್ನು ಗಂಭೀರವಾಗಿ ನೋಡಿದ. ಬಹುಶಃ ಅಜ್ಜಿಯ ಈ ರೀತಿಯ ಹೊಗಳಿಕೆಯನ್ನು ಅವನಿಗೆ ಅಭ್ಯಾಸವಾಗಿ ಹೋಗಿರಬೇಕು. ದೇವಕಿ ಅಜ್ಜಿಗೆ 3 ಗಂಡು ಮಕ್ಕಳು ಹಾಗೂ ಒಟ್ಟು 9 ಮಂದಿ ಮೊಮ್ಮಕ್ಕಳಿದ್ದರು. ವಿಷಯ ಐರಾಳಿಗೆ ತಿಳಿದಿತ್ತು. ಆ 9 ಜನರಲ್ಲಿ ಒಬ್ಬಳು ಹೆಣ್ಣು ಮಗಳಿರಲಿಲ್ಲ. ಹಾಗಾಗಿ ಐರಾಳನ್ನು ಕಂಡರೆ ಅಜ್ಜಿಗೇನೋ ಒಂದು ರೀತಿಯ ಪ್ರೀತಿ. ಅಜ್ಜಿಗೆ ಎತ್ತ ಮೊಮ್ಮಗಳಿಗಿಂತಲೂ ಹೆಚ್ಚಿನ ವ್ಯಾಮೋಹ, ಪ್ರೀತಿ. ಸಂಕೋಚದಿಂದ ಕೆಂಪಾಗಿದ್ದ ತನ್ನ ಮುಖದ ಭಾವನೆಯನ್ನು ಬದಿಗೊತ್ತಿ ಐರಾ ಧೈರ್ಯ ತಗೊಂಡು ನಗುತ್ತಾ ಬಲಗೈಯನ್ನು ವಿಷ್ಣುವಿಂದ ಚಾಚಿದ್ಲು. ನಮಸ್ಕಾರ ಮಿಸ್ಟರ್ ವರ್ಮಾ, ನಾನು ಐರಾ. ವಿಷ್ಣುವಿನ ತೀಕ್ಷ್ಣ ಕಣ್ಣುಗಳು ಐರಾಳನ್ನು ಮೇಲಿಂದ ಕೆಳಗೆ ಒಮ್ಮೆ ಅಳಿತವೆ. ದೇವಕಿ ಅಜ್ಜಿ ಮೆಲ್ಲನೆ ಗಂಟಲು ಸರಿಪಡಿಸಿಕೊಂಡಾಗ ಅವನು ಅನಿವಾರ್ಯವಾಗಿ ಕೈಯನ್ನು ಚಾಚಿ ಶೇಕ್ ಹ್ಯಾಂಡ್ ಮಾಡ್ತಾನೆ. ಆದರೆ ಅವನ ಧ್ವನಿಯಲ್ಲಿ ತೀವ್ರ ಹಿಮದಂತಹ ತಣ್ಣನೆಯ ಭಾವವಿತ್ತು. ವಿಷ್ಣು ಕೈ ಕುಲುಕಿದ ಮರುಕ್ಷಣವೇ ವಿಷ್ಣು ತನ್ನ ಎಡಗೈ ವಾಚ್ ನೋಡಿಕೊಳ್ಳಲು ಐರಾಳಿಗೆ, ನನಗೆ ಆಫೀಸ್ನಲ್ಲಿ ತುಂಬ ಕೆಲಸ ಇದೆ, ಪ್ರೊಸೀಜರ್ಸ್ ಏನಿದೆಯೋ ಬೇಗ ಮುಗಿಸ್ಬಿಡೋಣ ಅಂತ ಅಂದ. ಐರಾ ಸಮ್ಮತಿಯಿಂದ ತಲೆ ಆಡಿಸ್ತಾಳೆ. ಅಷ್ಟರಲ್ಲಿ ದೇವಕ್ಕೆ ಅಜ್ಜಿ ಮಧ್ಯ ಪ್ರವೇಶಿಸಿ, ನೀವಿಬ್ಬರು ಒಳಗೆ ಹೋಗಿ ಮಿಕ್ಕಿದ್ದನ್ನೆಲ್ಲ ಮುಗಿಸ್ಕೊಂಡು ಬನ್ನಿ, ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾರೆ. ಅಜ್ಜಿ, ಹೊರಗೆ ವಿಪರೀತ ಬಿಸಿಲಿದೆ, ನೀವು ಕಾರ್ನೊಳಗೆ ಹೋಗಿ ಕೂತ್ಕೊಳ್ಳಿ ಅಂತ ಹೇಳಿದ ವಿಷ್ಣು ಅಜ್ಜಿಯನ್ನು ಪ್ರೀತಿಯಿಂದ ಕರೆದೊಯ್ದು ಕಾರ್ನಲ್ಲಿ ಕೊಂಡೊಯ್ಸ್ತಾನೆ. ಅವನ ವರ್ತನೆಯನ್ನು ಗಮನಿಸಿದ ಐರಾಳಿಗೆ ವಿಷ್ಣುವಿನ ಹೊರನೋಟಕ್ಕೆ ಎಷ್ಟೇ ಕಠೋರವಾಗಿ ಕಂಡರೂ ಕೂಡ ಅಜ್ಜಿ ಹೇಳ್ದಂಗೆ ಒಳಗಿನಿಂದ ತುಂಬ ಕಾಳಜಿ ಉಳ್ಳವನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮದುವೆ ಆದ ತಕ್ಷಣ ಐರಾ ತಂಗಿಯ ಮನೆಯಿಂದ ಹೊರಬಂದು ವಿಷ್ಣುವಿನ ಮನೆಗೆ ಹೋಗಬಹುದು ಎಂದು ದೇವಕಿ ಅಜ್ಜಿ ಮುಂಚೆ ಸಲಹೆ ನೀಡಿದರು. ಆ ಮನೆ ಸಂಪೂರ್ಣವಾಗಿ ಸಿದ್ಧವಾಗಿತ್ತು. ಇದರಿಂದ ತಂಗಿಗೆ ಐರಾ ಸುರಕ್ಷಿತವಾಗಲೆಂಬ ಭರವಸೆ ಸಿಗುವುದಲ್ಲದೆ ಭಾವ ಮನೆಯಲ್ಲಿ ಮಾಡುತ್ತಿದ್ದ ಜಗಳಕ್ಕೂ ಅಂತಿಮ ಕರೆ ಬೀಳುತ್ತದೆ. ಅದು ಅಲ್ಲದೆ ಹೆಸರಿಗಷ್ಟೇ ಮದುವೆ ಆಗಿರುವುದರಿಂದ ಐರಾಳ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ವ್ಯತ್ಯಾಸ ಏನೂ ಆಗೋದಿಲ್ಲ. ಅಜ್ಜಿಯನ್ನು ಕಾರ್ನಲ್ಲಿ ಕುಂಡ್ರಿಸಿ ಬಂದ ವಿಷ್ಣು ಐರಾಳ ಹತ್ತ ತಿರುಗಿ ಹೋಗೋಣವೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿಬಿಟ್ಟು ಐರಾ ಮೆಲ್ಲನೆ ಹೇಳಿ ಹಿಂಬಾಲಿಸಿ ರಿಜಿಸ್ಟ್ರಾರ್ ಕಚೇರಿಯ ಒಳಗೆ ಹೋಗ್ತಾಳೆ. ಆಫೀಸಿನ ಒಳಗೆ ಹೆಜ್ಜೆ ಇಡ್ತಾ ಇದ್ದಾಗೆ ವಿಷ್ಣು ಐರಾಳನ್ನು ತಡೆದು ದೃಢವಾದ ಧ್ವನಿಯಲ್ಲಿ ಹೇಳಿದ, ಮಿಸ್ ಐರಾ, ನಿನಗೆ ಈ ಮದುವೆ ಇಷ್ಟವಿಲ್ಲದಿದ್ದರೆ ಈಗಲೇ ಮನಸ್ಸು ಬದಲಾಯಿಸ್ಕೊಳ್ಬೋದು. ಅಜ್ಜಿ ಏನೇ ಒತ್ತಾಯ ಮಾಡಿರಲಿ, ಮದುವೆ ಆದರೆ ಸಣ್ಣ ವಿಷಯವಲ್ಲ, ಅದೊಂದು ದೊಡ್ಡ ಜವಾಬ್ದಾರಿ ಅಲ್ವಾ, ಅದನ್ನು ಹಗುರವಾಗಿ ತಗೊಳ್ಳೋಕ್ಕಾಗಲ್ಲ. ಐರಾ ಈ ನಿರ್ಧಾರವನ್ನು ಇನ್ನೊಮ್ಮೆ ಆಲೋಚಿಸಲಿ ಎಂಬುದು ಅವನ ಆಸೆಯಾಗಿತ್ತು. ಏಕೆಂದರೆ ಮೊದಲ ಬಾರಿಗೆ ನೋಡಿದಂತಹ ಹುಡುಗಿಯನ್ನು ಮದುವೆಯಾಗಲು ಅವನ ಮನಸ್ಸು ಪೂರ್ತಿಯಾಗಿ ಒಪ್ಪಿರಲಿಲ್ಲ. ಕೊಟ್ಟ ಮಾತಿನಿಂದ ಹಿಂದೆ ಸರಿಯುವ ಅಭ್ಯಾಸವೂ ಅವನಿಗಿಲ್ಲ. ಈ ನಿರ್ಧಾರಕ್ಕೆ ಬರಲು ಐರಾಳಿಗೆ ಕೆಲವು ದಿನಗಳೇ ಬೇಕಾಗಿದ್ವು. ಒಮ್ಮೆ ತೀರ್ಮಾನ ಮಾಡಿದ ಮೇಲೆ ಅದರಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇರಲಿಲ್ಲ. ವಿಷ್ಣು ಮುಂದೆ ಏನನ್ನೂ ಹೇಳಲಾಗದೆ ಸುಮ್ಮನಾಗ್ಬಿಡ್ತಾನೆ. ದಾಖಲೆಗಳನ್ನು ತೆಗೆದು ರಿಜಿಸ್ಟರ್ ಮಾಡೋಕ್ಕೆ ಅಧಿಕಾರಿಗಳ ಮುಂದೆ ಇಟ್ಟ ಐರಾ ಆದರೂ ಕೂಡ ಅವರಿಬ್ಬರ ನಡುವೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ನಾವಿಬ್ಬರು ಮದುವೆ ಆದರೆ ಚೆನ್ನಾಗಿರ್ತೀವ ಅಥವಾ ನಾವಿಬ್ಬರು ಯಾಕೆ ಮದುವೆ ಆಗ್ತಾ ಇದ್ದೀವಿ, ಇಬ್ಬರೂ ಕೂಡ ಯಾವುದೋ ಒಂದು ಸಂದರ್ಭಕ್ಕೆ ಕಟ್ಟು ಬಿದ್ದು ಅದರಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಇದನ್ನೇ ಒಂದು ಪರಿಹಾರವಾಗಿ ಮದುವೆ ಮಾಡ್ಕೊಳ್ತಾ ಇರೋವಂಥದ್ದು. ಇಬ್ಬರಿಗೂ ಕೂಡ ಜೀವ ಡಗಡಗ ಅಂತ ಹೊಡ್ಕೊಳ್ತಾ ಇದೆ. ಅದನ್ನು ಹೇಗೆ ಅರ್ಗಿಸ್ಕೊಳ್ಬೇಕು ಅಂತ ಐರಾಳಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ತನಗೆ ಬೇಕಾದವರು ಒಬ್ಬರೂ ಇಲ್ಲ ಇಲ್ಲಿ. ಆದರೂ ಕೂಡ ಅವಳು ಮದುವೆ ಆಗ್ತಾ ಇದ್ದಾಳೆ. ಮುಂದೆ ಏನನ್ನೂ ಹೇಳೋಕ್ಕಾಗ್ತಾ ಇಲ್ಲ, ಸುಮ್ಮನೆ ಆಗ್ತಾರೆ. ಈಗ 10 ನಿಮಿಷಗಳಲ್ಲಿ ಅವರಿಬ್ಬರ ಮದುವೆಯ ಕಾನೂನುಬದ್ಧ ಪ್ರಕ್ರಿಯೆಗಳೆಲ್ಲವೂ ಕೂಡ ವೇಗವಾಗಿ ಮುಗಿದೇ ಹೋಗ್ತಾ ಇದ್ದಾವೆ. ಅಧಿಕಾರಿ ಮದುವೆ ಪ್ರಮಾಣ ಪತ್ರವನ್ನು ಕೈಗಿಡ್ತಾ ಇದ್ದಾಗೇನೆ ಆ ಒಂದು ವಿಷ್ಣು ತನ್ನ ಜೇಬಿನಲ್ಲಿದ್ದ ಮನೆಯ ಕೀಲಿ ಕೈಗಳಿಗೆ ಕೀ ಚೈನನ್ನು ತೆಗೆದು ಐರಾಳ ಕೈಗಿಟ್ಟು, ನಾನು ತಗೊಂಡಿರೋ ಮನೆ ಸದಾಶಿವನಗರದಲ್ಲಿದೆ, ನೀನು ಮಲ್ಲೇಶ್ವರಂ ಶಾಲೆ ಹತ್ತಿರ ಪುಸ್ತಕದ ಅಂಗಡಿ ಇಟ್ಕೊಂಡಿದೀಯಾ ಅಂತ ಅಜ್ಜಿ ಹೇಳಿದ್ದು. ನಾನು ತಗೊಂಡಿರೋ ಮನೆ ನಿನ್ನ ಅಂಗಡಿಗೆ ಸ್ವಲ್ಪ ದೂರವೇನೂ ಇಲ್ಲ, ಬಸ್ನಲ್ಲೇ ಹೋದರೆ 10 ನಿಮಿಷದ ದಾರಿ. ನಿನ್ನ ಹತ್ತಿರ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ? ಹಾಗಿದ್ದರೆ ಒಂದು ಕಾರ್ ತೊಗೋಬೋದು. ಡೌನ್ ಪೇಮೆಂಟ್ ಬೇಕಾದ್ರೆ ಮಾತ್ರ ನಾನು ಮಾಡ್ತೀನಿ, ಆದರೆ ಮಾಸಿಕ EMI ನೀನೇ ಕಟ್ಟು. ಕೆಲಸಕ್ಕೆ ಹೋಗಿ ಬರಲು ನಿನಗೆ ಅನುಕೂಲವಾಗ್ತದೆ. ನಾನು ಬಿಸ್ನೆಸ್ಸಲ್ಲಿ ವಿಪರೀತ ಬ್ಯುಸಿಯಾಗಿರ್ತೀನಿ, ಹಾಗಾಗಿ ನಾನು ನಿನಗೆ ಹೆಚ್ಚಾಗಿ ಸಿಗೋದಿಲ್ಲ. ಬಿಸ್ನೆಸ್ ಕೆಲಸದ ಮೇಲೆ ವಿದೇಶಿ ಪ್ರವಾಸಗಳು ಕೂಡ ಇರ್ತವೆ.
ನಿನ್ನ ಬಗ್ಗೆ ನೀನು ಕಾಳಜಿ ವಹಿಸ್ಕೊ. ಹಾಗೆ ಪ್ರತಿ ತಿಂಗಳ 10ನೇ ತಾರೀಕಿಗೆ ನನಗೆ ಸ್ಯಾಲ್ರಿ ಬಂದ ತಕ್ಷಣ ನಾನು ಮನೆಗೆ ಖರ್ಚಿಗೆ ಹಣ ಕಳಿಸ್ಬಿಡ್ತೀನಿ. ಇನ್ನೊಂದು ಮುಖ್ಯ ವಿಷಯ, ಕೆಲವು ಕಾರಣಗಳಿಂದಾಗಿ ನಮ್ಮ ಮದುವೆಯನ್ನು ಸದ್ಯಕ್ಕೆ ರಹಸ್ಯವಾಗಿಟ್ಬಿಟ್ರೆ ತುಂಬ ಒಳ್ಳೆಯದು. ವಿಷ್ಣು ಕಂಪನಿಯಲ್ಲಿ ಯಾವುದೋ ಒಂದು ದೊಡ್ಡ ಹುದ್ದೆಯಲ್ಲಿರಬೇಕು. ಯಾಕಂದರೆ ಐರಾಳಿಗೆ ಮಾತಾಡೋಕ್ಕೆ ಒಂದೇ ಒಂದು ಅವಕಾಶವನ್ನು ನೀಡದೆ ತಾನೊಬ್ಬನೇ ಸತತವಾಗಿ ಮಾತನಾಡುತ್ತಾ ಹೊರಡ್ತಾನೆ. ತಂಗಿ ಮತ್ತು ಭಾವನ ನಡುವೆ ತನ್ನಿಂದ ಜಗಳವಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಐರಾ ಈ ಮದುವೆನ ಒಪ್ಕೊಂಡಿರುವಂಥದ್ದು. ಇದು ತಂಗಿಗೆ ಮನಸ್ಸಿಗೆ ಶಾಂತಿ ತರುವುದರ ಜೊತೆಗೆ ಆ ಮನೆಯಿಂದ ಗೌರವಯುತವಾಗಿ ಹೊರಬರೋಕ್ಕೆ ಸಿಕ್ಕಂತಹ ಒಂದು ಹಾದಿ ಅಷ್ಟೇ. ಹೇಗೆ ನೋಡಿದರೂ ಕೂಡ ಇದು ಹೆಂಗಸರಿಗೆ ಮದುವೆಯಾಗಿತ್ತು, ಹೆಸರಿಗಷ್ಟೇ ಮದುವೆಯಾಗಿತ್ತು. ಹಾಗಾಗಿ ವಿಷ್ಣು ಮನೆಯ ಕೀಲಿ ಕೈಗಳು ನೀಡಿದಾಗ ಐರಾ ಕೂಡ ಅದನ್ನು ಯಾವುದೇ ಮುಜುಗರವಿಲ್ಲದೆ ಸ್ವೀಕರಿಸ್ತಾಳೆ. ನನ್ನ ಹತ್ತಿರ ಡ್ರೈವಿಂಗ್ ಲೈಸೆನ್ಸ್ ಇದೆ, ಆದರೆ ಸದ್ಯಕ್ಕೆ ಕಾರ್ ತೊಗೊಳ್ಳೋ ಪ್ಲ್ಯಾನ್ ಇಲ್ಲ. ನಾನು ದಿನವೂ ನನ್ನ ಎಲೆಕ್ಟ್ರಿಕ್ ಬೈಕ್ನಲ್ಲೇ ಆಫೀಸಿಗೆ ಹೋಗೋದು. ಇತ್ತೀಚೆಗಷ್ಟೇ ಅದಕ್ಕೆ ಹೊಸ ಬ್ಯಾಟ್ರಿ ಹಾಕ್ಸಿದ್ದೇನೆ, ಹಾಗಾಗಿ ಅದನ್ನೇ ಓಡಿಸ್ಕೊಂಡು ಹೋದರೆ ಒಳ್ಳೆಯದು. ಸ್ವಲ್ಪ ಹೊತ್ತು ಯೋಚಿಸಿ ಐರಾ ಮುಂದುವರಿಸ್ತಾಳೆ. ಹಾಂ ಮಿಸ್ಟರ್ ವರ್ಮಾ, ನಾವು ಮನೆಯ ಖರ್ಚು ವೆಚ್ಚಗಳನ್ನು ಅರ್ಧಕ್ಕರ್ಧ ಹಂಚಿಕೊಳ್ಬಹುದು. ಐರಾಳ ತಂಗಿ ಮತ್ತು ಭಾವ ಪ್ರೀತಿಸಿ ಮದುವೆ ಆಗಿದ್ರೂ ಸಹ ನನ್ನ ಹೆಂಡತಿ ಉಚಿತವಾಗಿ ವಾಸಿಸ್ತಿದ್ದಾಳೆ ಎಂಬಂತೆ ಭಾವಿಸಿ ದಿನವೂ ಖರ್ಚು ಹಂಚಿಕೊಳ್ಳುವ ಬಗ್ಗೆ ಜಗಳನ ಆಡ್ತಾನೆ ಇದ್ರು. ಮಗುವನ್ನು ನೋಡ್ಕೊಳ್ಳುವಂಥದ್ದು, ದಿನಸಿ ತರುವುದು, ಅಡುಗೆ ಮಾಡೋದು, ಮನೆಯ ಕೆಲಸ ನಿರ್ವಹಿಸೋದು, ಇವೆಲ್ಲದಕ್ಕೂ ಅಪಾರ ಸಮಯ ಶ್ರಮ ಬೇಕಾಗ್ತದೆ. ಸ್ವತಃ ತಾನೇ ಎದ್ದು ಈ ಕೆಲಸವನ್ನು ಮಾಡದ ಗಂಡಸಿಗೆ ಹೆಂಡತಿ ಮನೆಯಲ್ಲಿದ್ದು ಅಡುಗೆ ಕೆಲಸ ಮಾಡುವುದು ತೀರಾ ಸುಲಭದ ವಿಷಯವಂತ ಹೇಳಿಬಿಟ್ಟು ತೋರ್ತದೆ. ಇತ್ತ ವಿಷ್ಣು ತಾನು ಮದುವೆಯ ಪತ್ರಕ್ಕೆ ಸಹಿ ಹಾಕುವ ಮುನ್ನ ಎಂದೂ ಭೇಟಿಯಾಗದ ಕಾರಣ ಖರ್ಚನ್ನು ಅರ್ಧಕ್ಕರ್ಧ ಹಂಚಿಕೊಂಡ್ರೆ ತನಗೆ ನಿರಾಳವಾಗ್ತದೆ ಅಂತ ಐರಾ ಕೂಡ ಭಾವಿಸಿದ್ಲು. ಆದರೆ ವಿಷ್ಣು ಒಂದು ಕ್ಷಣವೂ ಕೂಡ ಯೋಚಿಸದೆ ಸ್ವಲ್ಪ ಕಠಿಣವಾಗಿ ಉತ್ತರಿಸ್ದ. ನನ್ನ ಹೆಂಡತಿ, ನಮ್ಮ ಸಣ್ಣ ಕುಟುಂಬವನ್ನು ಸಾಕಷ್ಟು ಶಕ್ತಿ ಖಂಡಿತ ನನಗಿದೆ. ಖರ್ಚುಗಳು ಹಂಚಿಕೊಳ್ಳುವ ಅಗತ್ಯವಿಲ್ಲ. ಐರಾ ಸಣ್ಣದಾಗಿ ಮುಗುಳ್ನಕ್ಕದ್ಲು. ಸರಿ, ಅವಳೇನು ಯಾರದೋ ಹಣದಲ್ಲಿ ಉಚಿತವಾಗಿ ಬದುಕುವ ಹೆಣ್ಣಲ್ಲ. ಮನೆಗೆ ಬೇಕಾದ ವಸ್ತುಗಳನ್ನು ತನ್ನ ಸ್ವಂತ ಹಣದಿಂದಲೇ ಖರೀದಿಸಲು ನಿರ್ಧರಿಸಿದ್ಲು. ಹೇಗೋ ಬಾಡಿಗೆ ಹಣ ಉಳಿಯುತ್ತದಲ್ವೇ. ಹೊಂದಾಣಿಕೆಯಿಂದ ಬದುಕಲು ಪರಸ್ಪರ ಕೊಟ್ಟುಕೊಳ್ಳುವಿಕೆ, ತಿಳಿಯುವಿಕೆ ಮುಖ್ಯ ಎಂಬುದು ಅವಳಿಗೆ ತಿಳಿದಿತ್ತು. ವಿಷ್ಣು ತನ್ನ ಎಡಗೈ ವಾಚನ್ನು ನೋಡಿಕೊಳ್ಳುತ್ತಾ, ನಾನು ಕೆಲಸಕ್ಕೆ ಹಿಂತಿರುಗಬೇಕು. ನೀನು ನನ್ನ ಕಾರನ್ನೇ ಮನೆಗೆ ತೊಗೊಂಡು ಹೋಗು, ಇಲ್ಲದಿದ್ದರೆ ಕ್ಯಾಬ್ ಬುಕ್ ಮಾಡ್ಕೊ. ಬೇಕಾದರೆ ಟ್ರಾವೆಲ್ ಚಾರ್ಜ್ ಕಳಿಸ್ಕೊಡ್ತೀನಿ. ನಾನು ಅಜ್ಜಿಯನ್ನು ನಮ್ಮ ಅಣ್ಣನ ಮನೆಯಲ್ಲೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೂ ಮುಂಚೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅಂತ ಹೇಳಿ ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಐರಾ ತನ್ನ ಫೋನ್ ತೆಗೆದು ಅವನ ನಂಬರನ್ನು ಸೇವ್ ಮಾಡಿಕೊಂಡ್ಳು. ಇಟ್ಸ್ ಓಕೆ, ನಾನೇ ಕ್ಯಾಬ್ ಬುಕ್ ಮಾಡ್ಕೊಳ್ತೀನಿ ಅಂತ ಹೇಳಿ ನೀವು ಕೆಲಸಕ್ಕೆ ಹೊರಡಿ. ಸರಿ, ಏನಾದರೂ ತುರ್ತು ಕೆಲಸವಿದ್ದರೆ ಕರೆ ಮಾಡು ಅಂತ ಹೇಳಿದವನೇ ಹೊರಡುವ ಮುನ್ನ ವಿಷ್ಣು ಕ್ಯಾಬ್ಗಾಗಿ 500 ರೂಪಾಯಿಯನ್ನು ನೀಡಿದ. ಐರಾ ಅದನ್ನು ನಿರಾಕರಿಸಿದ್ರು. ಅವನು ತೀಕ್ಷ್ಣವಾಗಿ ನೋಡಿದಾಗ ಬೇರೆ ದಾರಿ ಇಲ್ಲದೆ ಹಣವನ್ನು ಸ್ವೀಕರಿಸ್ತಾಳೆ. ಏನೋ ಒಂದು ರೀತಿ ಮುಜುಗರನೋ ಅಥವಾ ಪ್ರೀತಿಯೋ ಒಂದು ಗೊತ್ತಾಗ್ತಿಲ್ಲ. ಹೊಸದಾಗಿ ಮದುವೆಯಾದ ದಂಪತಿಯಂತೆ ಐರಾಳ ಜೊತೆ ಹೊರಗೆ ಬಾರದ ವಿಷ್ಣು ಅವಳಿಗಿಂತ ಮುಂದೆಯೇ ನೇರವಾಗಿ ತನ್ನ ಕಾರಿನತ್ತ ಹೆಜ್ಜೆ ಹಾಕಿದ್ದ. ಕಾರಿನ ಬಳಿ ಅವನೊಬ್ಬನೇ ಬರುವುದನ್ನು ಕಂಡ ದೇವಕಿ ಅಜ್ಜಿ ಅನುಮಾನದಿಂದ, ಅಲ್ಲವೋ, ಇಬ್ಬರು ಒಟ್ಟಿಗೆ ತಾನೇ ಒಳಗೆ ಹೋಗಿದ್ದು, ಹೊರಗೆ ಯಾಕೆ ಒಟ್ಟಿಗೆ ಒಂಟಿಯಾಗಿ ಬರ್ತಾ ಇದೆಯಾ? ನೀನೇನಾದರೂ ಮನಸ್ಸು ಬದಲಾಯಿಸಿದೆಯಾ? ಏನು ಕತೆ? ಅಥವಾ ಐರಾ ಬೇಡ ಅಂದ್ಲಾ ಎಂದು ಪ್ರಶ್ನೆಯನ್ನು ಮಾಡಿದ್ರು. ವಿಷ್ಣು ತನ್ನ ಸೀಟ್ ಬೆಲ್ಟನ್ನು ಧರಿಸುತ್ತಾ ಮದುವೆ ಸರ್ಟಿಫಿಕೇಟನ್ನು ತೆಗೆದು ಅಜ್ಜಿಯ ಕೈಗಿಟ್ಟು, ಎಲ್ಲ ಪ್ರೊಸೀಜರ್ಸ್ ಮುಗಿದಿದೆ, ನನಗೆ ಆಫೀಸ್ನಲ್ಲಿ ಅರ್ಜೆಂಟ್ ಮೀಟಿಂಗ್ ಇದೆ, ಸೊ ಅವಳಿಗೆ ಕ್ಯಾಬ್ಗೆ 500 ರೂಪಾಯಿ ಕೊಟ್ಟಿದ್ದೀನಿ. ಅಜ್ಜಿ, ನಿನ್ನ ಮುಂದಿನ ಸಿಗ್ನಲಲ್ಲಿ ಬಿಡ್ತೀನಿ. ಬಾಡಿಗಾರ್ಡ್ ನಿನ್ನನ್ನು ಮನೆಗೆ ಕರ್ಕೊಂಡು ಹೋಗ್ತಾನೆ. ಎಷ್ಟೇ ಬ್ಯುಸಿ ಆಗಿದ್ರು ಐರಾಳನ ಹೀಗೆ ಒಂಟಿಯಾಗಿ ಬಿಟ್ಟು ಹೋಗಬಾರ್ದು. ನಿಲ್ಲು, ಹೊರಗೆ ಬರುವವರೆಗೂ ಕಾರ್ ತೆಗಿಬೇಡ. ಅವಳನ್ನು ಮನೆಯಲ್ಲಿ ಬಿಟ್ಟು ಆಮೇಲೆ ಆಫೀಸಿಗೆ ಹೋಗು. ದೇವಕಿ ಅಜ್ಜಿ ಕಾರಿನಿಂದ ಇಳಿಯಲು ಯತ್ನಿಸಿದ್ಲು. ಆದರೆ ಕಾರಿನ ಡೋರ್ ಲಾಕ್ ಆಗಿತ್ತು. ಅಜ್ಜಿ, ನೀನು ಆಸೆ ಪಟ್ಟಂತೆಯೇ ನಾನು ಅವಳನ್ನು ಮದುವೆ ಕೂಡ ಆಗಿದ್ದೀನಿ. ಆದರೆ ಮಿಕ್ಕ ವಿಷಯಗಳೆಲ್ಲ ನೀನು ಖಂಡಿತ ತಲೆ ಹಾಕಬಾರ್ದು. ಅವಳ ಜೊತೆ ಬದುಕಬೇಕಾದವನು ನಾನು, ಹಾಗಾಗಿ ನನ್ನ ನಿರ್ಧಾರ ನನ್ನದೇ. ಇದರಲ್ಲೆಲ್ಲ ನೀನು ಮೂಗು ತೋರಿಸೋ ಹಾಗಿಲ್ಲ. ಸ್ವಲ್ಪ ಸಮಯ ತಗೊಂಡು ಅವಳ ಗುಣನಡತೆಯನ್ನು ನೋಡಿ ನಾನು ಅವಳ ಜೊತೆ ಇರಬೇಕೋ ಇರಬಾರ್ದು ಅಂತ ಡಿಸೈಡ್ ಮಾಡ್ಕೊಳ್ತೀನಿ. ಅವಳು ಆ ಪರೀಕ್ಷೆಯಲ್ಲಿ ಪಾಸ್ ಆಗದಿದ್ದರೆ ನಾನು ಈ ಮದುವೆಯನ್ನು ಅಫಿಷಿಯಲ್ ಆಗಿ ಒಪ್ಕೊಳ್ಳೋದೇ ಇಲ್ಲ. ದೇವಕಿ ಅಜ್ಜಿ ಕೋಪದಿಂದ ಗೊಣಗಾಡ್ತಾಳೆ. ನಮ್ಮ ಕುಟುಂಬದಲ್ಲಿ ವಿಚ್ಛೇದನಕ್ಕೆ ಜಾಗವೇ ಇಲ್ಲ. ಅದು ನೀನು ನನಗೆ ಆರಿಸಿರುವ ಹೆಂಡತಿ ನನ್ನ ಜೊತೆ ಬದುಕಲು ಯೋಗ್ಯಳೋ ಅಲ್ವೋ ಎಂಬುದರ ಮೇಲೆ ನಿರ್ಧಾರವಾಗ್ತದೆ. ಕಾರ್ ಸ್ಟಾರ್ಟ್ ಮಾಡುತ್ತಾ ವಿಷ್ಣು ತಂಪಾಗಿನೇ ಉತ್ತರಿಸ್ತಾನೆ.
ಯಾವ ಗಂಡಸಾದರೂ ಹೀಗೆ ಮಾಡ್ತಾನಾ? ಮದುವೆ ಆದ ತಕ್ಷಣ ಹೆಂಡತಿಯನ್ನು ಹೀಗೆ ನಡು ರಸ್ತೆಯಲ್ಲಿ ಬಿಟ್ಟು ಹೀಗೆ ಕಾರ್ ತಗೊಂಡು ಹೋಗೋಕ್ಕೆ ನಿನಗೆ ಮನಸ್ಸಾದರೂ ಹೇಗೆ ಬಂತು? ತನ್ನ ದೊಡ್ಡ ಮೊಮ್ಮಗ ಐರಾಳನ್ನು ಮದುವೆಯಾಗುವ ಮೂಲಕವೇ ದೊಡ್ಡ ರಿಯಾಯಿತಿಯನ್ನು ನೀಡಿದ್ದಾನೆ. ಇನ್ನುಳಿದ ವಿಷಯಗಳಲ್ಲಿ ಅವನು ಮೊಂಡುತನ ಪ್ರದರ್ಶಿಸ್ತಾನೆ ಎಂಬುದು ಅಜ್ಜಿಗೆ ಖಂಡಿತ ತಿಳಿದಿತ್ತು. ಅವನನ್ನು ಹೆಚ್ಚು ಒತ್ತಾಯಿಸಿದರೆ ಐರಾಳನ್ನು ಗಂಡನಿದ್ದರೆ ಇಲ್ಲದಂತೆ ಮಾಡಿಬಿಡ್ತೇನೆ ಎಂಬ ಭಯ ಅಜ್ಜಿಗಿತ್ತು. ನಷ್ಟವಾಗುವುದು ಐರಾಳಿಗೆ ಮಾತ್ರ. ಯಾಕಂದರೆ ಮದುವೆಯಾದ ಮೇಲೂ ಕೂಡ ಅವನು ಬಿಡುವುದಕ್ಕೆ ಏರ್ಸೋನಲ್ಲ. ಅಂತಹ ದುರಹಂಕಾರಿ. ವಿಷ್ಣು ಅಜ್ಜಿಯ ಗದರಿಕೆಯನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ. ಐರಾ ನಿಜವಾಗಿಯೂ ಒಳ್ಳೆಯವಳಾಗಿದ್ದರೆ ಅವಳನ್ನು ಸಂತೋಷವಾಗಿಡ್ತಿದ್ದ. ಒಂದು ವೇಳೆ ಅಜ್ಜಿಗೆ ಸುಳ್ಳು ಹೇಳಿ ನಾಟಕವಾಡಿದರೆ 6 ತಿಂಗಳಲ್ಲಿ ಅವಳಿಗೆ ಡೈವರ್ಸ್ ನೀಡಲು ಸಿದ್ಧನಾಗಿದ್ದ. ಮದುವೆಯನ್ನು ರಹಸ್ಯವಾಗಿಟ್ಟಿರೋದ್ರಿಂದ ಅವಳೊಂದಿಗೆ ಯಾವುದೇ ದೈಹಿಕ ಬಾಂಧವ್ಯವನ್ನು ಅಥವಾ ಸಂಬಂಧವನ್ನು ಇಟ್ಕೊಳ್ಳೋದಿರೋಕ್ಕೆ ನಿರ್ಧರಿಸಿರೋದ್ರಿಂದ ಐರಾಳಿಗೆ ಮುಂದೆ ಬೇರೊಂದು ಜೀವನ ಕಂಡುಕೊಳ್ಳೋಕ್ಕೆ ಖಂಡಿತ ತೊಂದರೆಯಾಗೋದಿಲ್ಲ. 10 ನಿಮಿಷ ಕಾರ್ ಚಲಾಯಿಸಿದ ನಂತರ ಅವನು ರಸ್ತೆಯ ಬದಿಯಲ್ಲಿದ್ದ ಸದಾಶಿವನಗರದ ಪ್ರಮುಖ ಜಂಕ್ಷನ್ನಲ್ಲಿ ಕಾರನ್ನು ನಿಲ್ಲಿಸ್ತಾನೆ. ಅಲ್ಲಿ ಸಾಲಾಗಿ ಕೆಲವೊಂದಷ್ಟು ಐಷಾರಾಮಿ ಕಾರುಗಳು ನಿಂತಿದ್ವು. ಅವುಗಳಲ್ಲಿ 1 ಕೋಟಿಗಳ ಬೆಲೆ ಬಾಳುವ ರೋಲ್ಸ್ ರಾಯ್. ವಿಷ್ಣು ಕಾರ್ನಿಂದ ಇಳಿದು ಕೀಲಿಕೈಯನ್ನು ಅಲ್ಲೇ ಕಾಯ್ತಿದ್ದ ಬಾಡಿಗಾರ್ಡ್ ಕಡೆಗೆ ಎಸ್ದ. ಅಜ್ಜಿಯನ್ನು ಭದ್ರವಾಗಿ ಮನೆ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ಆಜ್ಞಾಪಿಸ್ತಾನೆ. ನಾನು ಮನೆಗೆ ಬರಲ್ಲ, ನಾನು ನಿನ್ನ ಜೊತೆಯಲ್ಲೇ ಇಲ್ಲೇ ಇದ್ದು ನಮ್ಮ ಹೊಸ ಮೊಮ್ಮಗಳ ಜೊತೆ ಸಮಯ ಕಳಿಬೇಕು ಅಂತ ಅಜ್ಜಿ ವಾದಿಸಿದ್ರು. ಆದರೆ ಅವರ ಪ್ರೀತಿಯ ಮೊಮ್ಮಗ ಅಜ್ಜಿಯ ವಾದವನ್ನು ನಿರ್ಲಕ್ಷಿಸ್ದ. ಆ ಕಪ್ಪು ಬಣ್ಣದ ಐಷಾರಾಮಿ ರೋಲ್ಸ್ ಕಾರನ್ನು ಹತ್ತಿ ಕುಳಿತ ಅಜ್ಜಿಗೆ ತನ್ನ ಮೊಮ್ಮಗ ಐಷಾರಾಮಿ ಕಾರಿನಲ್ಲಿ ಮೆರೆದು ಹೋಗುವುದನ್ನು ನೋಡುವುದಷ್ಟೇ ಸಾಧ್ಯವಾಯಿತು. ವಾಸ್ತವವಾಗಿ ವಿಷ್ಣುವರ್ಧನ್ ಎಂದರೆ ಇಡೀ ಬೆಂಗಳೂರಿನ ಕಾರ್ಪೊರೇಟ್ ಜಗತ್ತೇನೆ ಒಂದು ಕ್ಷಣ ಭಯಭೀತವಾಗುತ್ತೆ, ನಡುಗುವಂತಹ ಪ್ರಭಾವಿ ವ್ಯಕ್ತಿ ಆತ. ಲಕ್ಷಾಂತರ ಕೋಟಿ ರೂಪಾಯಿ ಆಸ್ತಿಪಾಸ್ತಿ ಹೊಂದಿರುವ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಬಿಲಿಯನರ್ ವರ್ಮಾ ಫ್ಯಾಮಿಲಿಯ ಏಕೈಕ ಉತ್ತರಾಧಿಕಾರಿ. ಅವನು ಮಹಾಪಾಪಿ. ದೇವಕಿ ಅಜ್ಜಿ ಕಾರ್ನೊಳಗೆ ಕುಳಿತು ತನ್ನ ಮೊಮ್ಮಗನನ್ನ ಮುನಿಸಿನಿಂದ ಬೈತಾ ಬಿದ್ದಿದ್ದಾರೆ. ಮನಸ್ಸಿನೊಳಗೆ ಕಹಿ ಉರಿಯಿಂದ ಗೊಣಕೊಳ್ತಾ, ಯಾವಾಗ ನೀನು ಐರಾಳ ಪ್ರೀತಿಯಲ್ಲಿ ಬೀಳ್ತೀಯೋ ಅವತ್ತು ನಿನ್ನ ಕರ್ಮ ನಿನ್ನ ಸುಮ್ಮನೆ ಬಿಡೋದಿಲ್ಲ, ದಿನಕ್ಕಾಗಿ ನಾನು ಕಾಯ್ತಾ ಇರ್ತೀನಿ ಅಂತ ಅಂದುಕೊಂಡ್ರು. ಅವರು ಎಷ್ಟೇ ಕೋಪಗೊಂಡರೂ ತನ್ನ ಮೊಮ್ಮಗನನ್ನು ಅಲ್ಲಿಗೆ ಕರೆತರಲು ಸಾಧ್ಯವೇ ಇರಲಿಲ್ಲ. ದೇವಕಿ ಅಜ್ಜಿ ಐರಾಳಿಗೆ ಕರೆ ಮಾಡಲೆಂದು ಫೋನ್ ಎತ್ತೋ ಅಷ್ಟರಲ್ಲೇ ಐರಾ ಈಗಾಗಲೇ ಕ್ಯಾಬ್ನಲ್ಲಿ ತನ್ನ ಹೊಸ ಮನೆಯತ್ತ ಪ್ರಯಾಣಿಸ್ತಿದ್ದಾಳೆ. ಐರಾ, ವಿಷ್ಣು ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿ ಮುಳುಗ್ಬಿಟ್ಟಿದ್ದಾನೆ. ಅವನ ನಡತೆಯನ್ನು ನಿನ್ನ ಮನಸ್ಸಿಗೆ ಹಚ್ಕೋಬೇಡಮ್ಮ. ಅಜ್ಜಿ ವಿನಂತಿಯ ಧ್ವನಿಯಲ್ಲಿ ಕೇಳ್ಕೊತಿದ್ದಾರೆ. ತನ್ನ ಬ್ಯಾಗ್ನಲ್ಲಿದ್ದ ಮದುವೆ ಪ್ರಮಾಣ ಪತ್ರವನ್ನು ಬೆರಳುಗಳಿಂದ ಸ್ಪರ್ಶಿಸುತ್ತಾ ಐರಾ ಶಾಂತವಾಗಿ ಉತ್ತರಿಸ್ತಾಳೆ. ನನಗೆ ಅರ್ಥವಾಗುತ್ತದೆ ದೇವಕಿಜ್ಜಿ, ನಾನು ಅದರ ಬಗ್ಗೆ ಏನೂ ಬೇಸರ ಮಾಡ್ಕೊಳ್ಳಲ್ಲ. ನೀವು ಚಿಂತಿಸಬೇಡಿ, ಅವರೇ ನನಗೆ ಕ್ಯಾಬ್ಗೆ ಹಣ ಕೊಟ್ಟಿದ್ದಾರೆ. ನಾನು ಈಗಲೇ ಮನೆಗೆ ತಲುಪ್ತಿದ್ದೀನಿ. ನೀನೀಗ ವಿಷ್ಣುವಿನ ಹೆಂಡತಿಯಾಗಿದೆಯಾ? ಆಗಿರುವಾಗ ನಾನು ನಿನಗೆ ಇನ್ನೂ ದೇವಕಿಜ್ಜಿಯೇ? ಒಂದು ಕ್ಷಣ ದಿಗ್ಭ್ರಮೆಗೊಂಡ್ಳು. ನಂತರ ಪರಿಸ್ಥಿತಿನ ಅರ್ಥೈಸ್ಕೊಂಡು ಅಜ್ಜಿ ಅಂತ ಕರೆದ್ಲು. ಆ ವೃದ್ಧೆಗೆ ತನ್ನ ಹೊಸ ಮೊಮ್ಮಗಳ ಬಾಯಿಂದ ಮಾತು ಕೇಳಿ ಮನಸ್ಸಿಗೆ ತುಂಬಾ ಹಗುರ ಮತ್ತು ಸಂತೋಷ ಉಂಟಾಯಿತು. ನಾವೀಗ ಒಂದೇ ಕುಟುಂಬ ಐರಾ. ಆ ವಿಷ್ಣು ನಿನ್ನ ಬಳಿ ಎಂದಾದರೂ ಉದ್ಘಟತನ ತೋರಿದರೆ ತಕ್ಷಣ ನನಗೆ ಹೇಳಿಬಿಡಬೇಕು. ನಾನು ಯಾವಾಗಲೂ ನಿನ್ನ ಬೆನ್ನಿಗಿರ್ತೀನಿ, ಆಯಿತಾ? ತನ್ನ ಹಠಮಾರಿ ಮೊಮ್ಮಗನಿಗೆ ಹೆಂಡತಿ ಸಿಗುವುದಕ್ಕೆ ಇಷ್ಟೊಂದು ವರ್ಷಗಳಾಗಿದ್ವು. ಆಗಿರುವಾಗ ವಿಷ್ಣು ಐರಾಳನ್ನು ತನ್ನ ಜೀವನದಿಂದ ದೂರ ತಳ್ಳಲು ದೇವಕಿ ಅಜ್ಜಿ ಎಂದಿಗೂ ಅವಕಾಶ ಕೊಡ್ತಿರಲಿಲ್ಲ. ಸರಿ ಅಜ್ಜಿ, ಐರಾ ಸಹಜವಾಗಿಯೇ ಒಪ್ಕೊಳ್ತಾಳೆ. ದೇವಕಿ ಅಜ್ಜಿ ತನ್ನ ಬಳಿ ಎಷ್ಟೇ ಪ್ರೀತಿಯಿಂದ ನಡೆದುಕೊಂಡ್ರೂ ವಿಷ್ಣು ಅವರಿಗೆ ರಕ್ತ ಸಂಬಂಧಿ. ತಾನು ಮದುವೆಯಾದಾಗಷ್ಟೇ ಬಂದ ಹೊಸ ಸಂಬಂಧ. ನಾಳೆ ದಿನ ಗಂಡ ಹೆಂಡತಿ ನಡುವೆ ಏನಾದರೂ ಜಗಳ ಅಥವಾ ಮನಸ್ತಾಪ ಬಂದರೆ ವರ್ಮಾ ಕುಟುಂಬದವರು ತನ್ನ ಪರವಾಗಿ ನಿಲ್ತಾರೆ ಎಂಬುದನ್ನು ನಂಬಲು ಐರಾಳಿಗೆ ಸಾಧ್ಯವೇ ಇರಲಿಲ್ಲ. ಅವಳ ತಂಗಿಯ ಅತ್ತೆಯ ಮನೆಯಲ್ಲೂ ಇದೇ ಕಥೆಯಾಗಿತ್ತು. ಮದುವೆಗೆ ಮುಂಚೆ ತಂಗಿಯ ಅತ್ತೆಯಂದಿರು ಅಂದರೆ ಅವಳ ಮೇಲೆ ವಿಪರೀತ ಪ್ರೀತಿ ತೋರಿಸ್ತಾ ಇದ್ರು. ಕೂತ್ರೆ ನಿಂತರೆ ಮುಂದೆ ಬಂದು ನಿಲ್ಲೋರು. ಎಷ್ಟರ ಮಟ್ಟಿಗೆ ತಮ್ಮ ಸ್ವಂತ ಮಗಳಿಗೆ ಹೊಟ್ಟೆ ಉರಿ ಆಗೋಷ್ಟು. ಆದರೆ ಮದುವೆ ಆದ ಮೇಲೆ ಕಥೆನೇ ಉಲ್ಟಾ ಆಗೋಯ್ತು. ತಂಗಿ ಭಾವನ ನಡುವೆ ಜಗಳ ಬಂದಾಗಲೆಲ್ಲ ಅತ್ತೆ ನೀನು ಒಳ್ಳೆಯ ಹೆಂಡತಿ ಅಲ್ಲ ಅಂತ ಸೊಸೆಯನ್ನು ವಿನಾಕಾರಣ ನಿಂದಿಸೋದು, ಬೈಯೋದು, ಈ ರೀತಿ ಆಗ್ತಾನೇ ಇತ್ತು. ಸರಳವಾಗಿ ಹೇಳ್ಬೇಕಂದ್ರೆ ಮಗ ಯಾವಾಗಲೂ ಸ್ವಂತ ಸೊಸೆ ಎಂದಿದ್ರು ಪರಕೀಯಳೆ. ನನಗೆ ಗೊತ್ತು, ನೀನೀಗ ಅಂಗಡಿಗೆ ಹೋಗ್ಬೇಕಲ್ವೇ, ನಾನು ನಿನ್ನ ಸಮಯ ವ್ಯರ್ಥ ಮಾಡೋಕೆ ಬಯಸಿದ್ದಿಲ್ಲ. ಇವತ್ತು ರಾತ್ರಿ ಊಟಕ್ಕೆ ವಿಷ್ಣುವಿಗೆ ನಿನ್ನನ್ನು ಮನೆಗೆ ಕರೆದುಕೊಂಡು ಬರಲು ಹೇಳ್ತೇನೆ ಅಂತ ಅವ್ರ ಪಾಡಿಗೆ ಅವರು ಮಾತನ್ನು ಮುಂದುವರಿಸ್ತಿದ್ದಾರೆ. ಅಜ್ಜಿ ಇವತ್ತು ಶಾಪ್ ಕ್ಲೋಸ್ ಮಾಡುವಾಗ ತುಂಬ ತಡವಾಗ್ತದೆ, ಇವತ್ತು ಬರಲು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ.
ನಾವು ಶನಿವಾರ ಅಥವಾ ಭಾನುವಾರ ಸಿಗ್ಬೋದಾ ಅಂತ ಐರಾ ವಿನಂತಿಸಿ ಕೇಳ್ತಾಳೆ. ವಾರಾಂತ್ಯದಲ್ಲಿ ಶಾಲೆಗಳಿಗೆ ರಜೆ ಇರುವುದರಿಂದ ಶಾಲಾ ಮಕ್ಕಳನ್ನು ಹೆಚ್ಚಾಗಿ ನೆಚ್ಕೊಂಡಿರುವ ಅವಳ ಪುಸ್ತಕ ಅಂಗಡಿ ವ್ಯಾಪಾರ ಸ್ವಲ್ಪ ಮಂದವಾಗಿ ಇರುತ್ತೆ. ಸೊ ಹಾಗಾಗಿ ಅಂಗಡಿ ತೆರೆಯುವ ಆ ಥರವೂ ಇರ್ತಿರಲಿಲ್ಲ. ಸರಿ ಮಗುವೆ, ದೇವಕಿ ಅಜ್ಜಿ ಸ್ವಲ್ಪ ಯೋಚಿಸಿ ಹೇಳ್ತಾಳೆ. ಹಾಗಾದರೆ ಶನಿವಾರ ಭಾನುವಾರನೇ ಸಿಗೋಣ. ನೀನು ನಿನ್ನ ಕೆಲಸ ನೋಡು. ಅಜ್ಜಿ ಫೋನ್ ಇಟ್ಲು. ನೇರವಾಗಿ ಅಂಗಡಿಗೆ ಹೋಗೋ ಬದಲು ಐರಾ ತನ್ನ ಆಪ್ತ ಗೆಳತಿ ಯಶಿಕಳ ಶಾಲೆ ಮುಗಿದ ಕೊನೆಯ ಬೆಲ್ ಬಾರಿಸೋದ್ರೊಳಗೆ ತಲುಪ್ತೀನಿ ಅಂತ ಮೆಸೇಜ್ ಕಳಿಸಿದ್ಲು. ಜೀವನದ ಒಂದು ದೊಡ್ಡ ಮೈಲಿಗಳನ್ನು ದಾಟಿದ ನಂತರ ಐರಾ ತನ್ನ ತಂಗಿಯ ಬಳಿ ಮದುವೆಯ ವಿಷಯವನ್ನು ತಿಳಿಸಿ ಮನೆಯಿಂದ ಗೌರವಯುತವಾಗಿ ಹೊರಬರಬೇಕಂತ ಸುಮಾರು 10 ನಿಮಿಷಗಳ ಪ್ರಯಾಣದ ನಂತರ ಐರಾ ತನ್ನ ಅಕ್ಕನ ಮನೆಗೆ ಬಂದು ತಲುಪ್ತಾಳೆ. ಏನಾಗುತ್ತೆ ನೋಡೋಣ.